ಎಲ್ರಿಗೂ ನಮಸ್ಕಾರ ಮಕ್ಕಳೇ, ತಾವೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಗದ್ಯವಾದಂತಹ ಭಾಗ್ಯ ಶಿಲ್ಪಿಗಳು ಈ ಒಂದು ಗದ್ಯ ಭಾಗದ ಒಂದು ಮುಂದುವರಿದ ಭಾಗವನ್ನ ಮಾಡ್ತಾ ಇದ್ದಾರೆ ಮಕ್ಕಳೇ. ಈಗಾಗಲೇ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ಭಾಗ್ಯ ಶಿಲ್ಪಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡದ್ದಾಗಿದೆ. ಈಗ ಭಾಗ್ಯ ಶಿಲ್ಪಗಳಲ್ಲಿ ಮತ್ತೊಬ್ಬ ವ್ಯಕ್ತಿಯಾಗಿರ್ತಕ್ಕಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತಂತೆ ನಾವು ಹೇಳ್ತಾ ಇದ್ವಿ. ಈಗ ಕಳೆದ ತರಗತಿಯಲ್ಲಿ ಅವರ ಒಂದು ಶತಮಾನೋತ್ಸವದ ಸಮಾರಂಭದಲ್ಲಿ ನೆಹರೂರವರು ಅವರ ಬಗ್ಗೆ ಹೇಳಿದಂತಹ ಮಾತುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಿ ಎಷ್ಟರಲ್ಲಿ ಹುಟ್ಟಿದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅವರ ತಂದೆ ತಾಯಿಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಅವರ ಒಂದು ವಿದ್ಯಾಭ್ಯಾಸ ಯಾವ ಯಾವ ಪ್ರದೇಶಗಳಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಜೊತೆಗೆ ಮುಂಬೈ ಪ್ರಾಂತ್ಯದಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಆಗುವ ಮುಖಾಂತರವಾಗಿ ಯಾವ ರೀತಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭವನ್ನ ಮಾಡಿದರು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ವಿ. ಜೊತೆಗೆ ಹೋದ ತರಗತಿಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಕಗೊಂಡಂತಹ ವಿಶ್ವೇಶ್ವರಯ್ಯ ಅವರು ಪ್ರಮುಖವಾಗಿ ನೀಡಿದಂತಹ ಕೊಡುಗೆಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾಗಿರ್ತಕ್ಕಂತಹ ಮಾತುಗಳನ್ನ ಏನೇನು ಹೇಳಿದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ವೃತ್ತಿ ಶಿಕ್ಷಣಕ್ಕೆ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಒತ್ತಡ ಕೊಟ್ಟಂತಹ ಇವರು ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ತರಹದ ಕಾಲೇಜುಗಳನ್ನ ಸ್ಥಾಪನೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಕೂಡ ಇದರ ಮುಂದುವರೆದ ಭಾಗದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಅವರು ನೇಮಕಗೊಂಡಿದ್ದು, ತದನಂತರದಲ್ಲಿ ದಿವಾನರಾಗಿ ಕೂಡ ನೇಮಕಗೊಳ್ತಾರೆ. ಅವರು ದಿವಾನರಾಗಿ ನೇಮಕಗೊಂಡ ನಂತರದಲ್ಲಿ ಇನ್ನು ಯಾವ ಯಾವ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಹೋದ್ರು, ಮೈಸೂರು ಸಂಸ್ಥಾನಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟರು, ಮೈಸೂರು ಸಂಸ್ಥಾನದಕ್ಕಿಂತ ಇಡೀ ನಮ್ಮ ಕನ್ನಡ ನಾಡಿಗೆ ಯಾವೆಲ್ಲ ಕೊಡುಗೆಗಳನ್ನ ಕೊಟ್ಟರು ಅನ್ನೋದರ ಒಂದು ಮುಂದುವರಿದ ಭಾಗವನ್ನ ನಾವು ಇವತ್ತು ನೋಡೋಣ. ಹಾಗಾಗಿ ಈಗ ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಂತಹ ಪಠ್ಯಾಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಇವತ್ತಿನ ತರಗತಿಗೆ ಹೋಗೋಣ ಮಕ್ಕಳೇ. ಈಗ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡ ಹಾಗೆ ಮೈಸೂರು ಸಂಸ್ಥಾನದ ಒಂದು ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಂಡಂತಹ ವಿಶ್ವೇಶ್ವರಯ್ಯನವರು ಕೊಟ್ಟಂತಹ ಪ್ರಮುಖ ಕೊಡುಗೆಗಳು ಏನೇನೆಲ್ಲ ಕೊಡುಗೆಗಳನ್ನ ಕೊಟ್ಟರು. ಪ್ರಮುಖ 4 ಪಾಯಿಂಟ್ ಬಂತಲ್ಲಿ, ಎಲ್ಲವೂ ಕೂಡ ಕೊಟ್ಟಿದೆ. ಬಹಳ ಒಂದು ಕೊಟ್ಟಿರತಕ್ಕಂಥದ್ದು ಬಹಳನೇ ದೊಡ್ಡದಾಗಿದೆ. ಆ ದೊಡ್ಡದಾದಂತಹ ಪಟ್ಟಿನ ಶಾರ್ಟ್ ಮೇಲೆ ಒಂದು 4 ಪಾಯಿಂಟ್ ಅನ್ನ ನಿಮ್ಮ ಪಠ್ಯದಲ್ಲೇ ಕೊಟ್ಟಿದ್ದಾರೆ. ಯಾವ್ಯಾವು ಹಾಗಾದ್ರೆ ಕೊಟ್ಟಿರ್ತಕ್ಕಂಥದ್ದು ಅಂಶಗಳು ಯಾವ್ಯಾವು ಅನ್ನೋದು ನೋಡಿದ್ರೆ, ಕನ್ನಂಬಾಡಿ ಕಟ್ಟೆಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಕಟ್ಟಿದ್ದು KRS ಅಲ್ವಾ, ಕೃಷ್ಣರಾಜ ಸಾಗರ. ಎರಡನೇದಾಗಿ ವಾಡಿ ವಿಲಾಸ ಸಾಗರದ ಅಣೆಕಟ್ಟೆಯ ಒಂದು ಸ್ಥಾಪನೆ. ನೆಕ್ಸ್ಟ್ ಹೊಸ ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ ಮತ್ತು ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ. ಈ 4 ಅಂಶಗಳು ಪ್ರಮುಖವಾಗಿ ವಿಶ್ವೇಶ್ವರಯ್ಯನವರ ಕೊಡುಗೆಗಳಲ್ಲಿ ಬರ್ತಕ್ಕಂಥದ್ದು. ಅದರ ಮುಂದುವರೆದಂತೆ ಇನ್ನು ಸಾಕಷ್ಟು ಯೋಜನಾ ತರಗತಿಗಳು ಅಷ್ಟೇ ಅಲ್ಲದೆ ಇನ್ನು ಏನೇನೆಲ್ಲ ಕೊಟ್ರು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಜೊತೆಗೆ ಮೈಸೂರಿನ ಒಂದು ಅಭಿವೃದ್ಧಿಯನ್ನ ಕಂಡಂತಹ ಗಾಂಧೀಜಿಯವರು ಮೈಸೂರನ್ನ ಬಹಳ ಮುಕ್ತ ಕಂಠದಿಂದ ಹೊಗಳ್ತಾರೆ. ಜೊತೆಗೆ ಮಾದರಿ ಮೈಸೂರು ಅಂತಕ್ಕಂಥ ಒಂದು ಆಡಳಿತ ಮಾದರಿ ಕೂಡ ಜನ್ಮ ತಗೊಳ್ಳುತ್ತಂತೆ. ಜೊತೆಗೆ ನಮ್ಮ ಒಂದು ಪ್ರಾಥಮಿಕ ವಿಶ್ವೇಶ್ವರರು ಶಿಕ್ಷಣವನ್ನ ಸಂಜೀವಿನಿ ಅಂತಲೇ ನಂಬಿರ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಲವಾರು ಯೋಜನೆಗಳನ್ನು ಕೂಡ ರೂಪಿಸ್ತಾರೆ. ಅದಕ್ಕಾಗಿ ಒಂದು ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಕೂಡ ಇವರು ಜಾರಿಗೆ ತರ್ತಾರೆ. ಹಾಗಾದ್ರೆ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಎಷ್ಟರಲ್ಲಿ ಜಾರಿಗೆ ತಂದರು? 1913ರಲ್ಲಿ ಪ್ರಾಥಮಿಕ ನಿಬಂಧನೆಯನ್ನ ಜಾರಿಗೆ ತರ್ತಾರೆ. ನೋಡಿ, ಇದುವರೆಗೂ ಕೂಡ ಒಂದು ಪ್ರೌಢ ಶಿಕ್ಷಣದ ಒಂದು ಪರೀಕ್ಷೆಗಳನ್ನ
ಯಾವ ವಿಶ್ವವಿದ್ಯಾನಿಲಯ ನಡೆಸ್ತಾ ಇತ್ತು? ಯಾವ ವಿಶ್ವವಿದ್ಯಾಲಯ ನಡೆಸ್ತಾ ಇತ್ತು? ಮದ್ರಾಸ್ ವಿಶ್ವವಿದ್ಯಾನಿಲಯ. ಅದರಲ್ಲೂ ಕೂಡ ಒಂದು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಂತಿಮ ಪರೀಕ್ಷೆಯನ್ನ ನಡೆಸ್ತಾ ಇತ್ತು. ಸೊ ಇದನ್ನ ನಮ್ಮ ವಿಶ್ವೇಶ್ವರಯ್ಯನವರು ಯಾಕೆ ನಮ್ಮ ಪರೀಕ್ಷೆಯನ್ನ ಅವರು ನಡೆಸಬೇಕು, ನಮ್ಮದೇ ಇರತಕ್ಕಂಥ ಒಂದು ಪರೀಕ್ಷಾ ಮಂಡಳಿಯನ್ನ ಯಾಕೆ ನಾವು ಸ್ಥಾಪನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿಬಿಟ್ಟು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ನಡೆಸ್ತಕ್ಕಂಥ ಒಂದು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯನ್ನ ಕೂಡ ಸ್ಥಾಪನೆಯನ್ನ ಮಾಡ್ತಾರೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಪರಿಷತ್ತಿನ ಮೂಲಕ ಅದರ ಒಂದು ರೂಪುರೇಷೆಗಳನ್ನು ಕೂಡ ಅವರು ಸಿದ್ಧಪಡಿಸ್ತಾರೆ. ಜೊತೆಗೆ ಒಂದು ಪ್ರಸಿದ್ಧ ವಿಶ್ವವಿದ್ಯಾನಿಲಯವನ್ನು ಕೂಡ ನಮ್ಮ ಕನ್ನಡದೇ ಆದಂತಹ ಒಂದು ಪ್ರಥಮ ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾವ ವಿಶ್ವವಿದ್ಯಾನಿಲಯ? ಯಾವುದು? ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿವಿ ಅಂತ ಕೂಡ ಕರೆಯುವುದು. ಮೈಸೂರು ವಿಶ್ವವಿದ್ಯಾನಿಲಯ ಕೂಡ ಇವರ ಒಂದು ದೂರದೃಷ್ಟಿಯ. ಜೊತೆಗೆ ಹಾಗಾದ್ರೆ ಶಿಕ್ಷಣಕ್ಕಾಗಿ ಅವರು ಹೇಳಿದಂತಹ ಮಾತುಗಳು ಏನಾಗುತ್ತೆ, ಶಿಕ್ಷಣ ಬಗ್ಗೆ ಏನೇನು ತಿಳಿದಾರ? ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಮಾತುಗಳು ಮಕ್ಕಳೇ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಎಷ್ಟು ಸರಸಾಗಿದೆ ನೋಡಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂತೇಳಿ ಒಂದು ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನಿಸಿ ಹಲವಾರು ಭಾಗಗಳಲ್ಲಿ ಒಂದು ಕಾಲೇಜುಗಳನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾಲೇಜುಗಳು ಎಲ್ಲೆಲ್ಲಿ ಪ್ರಾರಂಭವಾದವು? ಎಲ್ಲೆಲ್ಲಿ ಪ್ರಾರಂಭವಾಗ್ತವೆ? ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭವಾಗುತ್ತೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಪ್ರಾರಂಭವಾಗುತ್ತೆ. ಜೊತೆಗೆ ಇವೆರಡರ ಜೊತೆಗೆ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತ ಒಂದು ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾವ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು? ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆಯನ್ನ ಕೂಡ ಇವರು ಮಾಡ್ತಾರೆ. ಇವರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಂಟಿ ಕೊಡುಗೆ. ಎಲ್ಲವೂ ಕೂಡ ಏನೇ ಅಭಿವೃದ್ಧಿ ಕೆಲಸ ಆಗಿದ್ರೂ ಕೂಡ ಒಬ್ಬರನ್ನ ಹೊರತುಪಡಿಸಿ ಮತ್ತೊಬ್ಬರು ಇಲ್ಲ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಇವೆಲ್ಲವೂ ಕೂಡ. ಇನ್ನ ಮುಂದುವರೆದಂತೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಏನೇನೆಲ್ಲ ಇವಾಗ KRS ಅಣೆಕಟ್ಟೆ ಮಾರಿಕಣಿವೆ ಡ್ಯಾಮ್ ಸ್ಥಾಪನೆ ಮತ್ತು ತಾಂತ್ರಿಕ ಮತ್ತು ವೃತ್ತಿ ಶಿಕ್ಷಣಕ್ಕೆ ಅಭಿವೃದ್ಧಿ ಮತ್ತು ಹೊಸ ಹೊಸ ರೈಲ್ವೆ ಮಾರ್ಗಗಳ ಯೋಜನೆ ಇವೆಲ್ಲದರ ಜೊತೆಗೆ ಅವರು ಇನ್ನಿತರ ಯಾವ ಕೊಡುಗೆಗಳನ್ನ ಕೊಟ್ಟರು, ಕೈಗಾರಿಕೆಗಳನ್ನ ಸ್ಥಾಪನೆಯನ್ನ ಮಾಡಿದ್ರು ಅನ್ನೋದನ್ನ ಇವತ್ತಿನ ಭಾಗದಲ್ಲಿ ಬರುತ್ತೆ ಮಕ್ಕಳೇ, ನೋಡ್ಕೊಳ್ಳಿ. ಹಾಗಾಗಿ ಅದಕ್ಕೆ ಒಂದೆರಡು ನಿಮಿಷಗಳ ಒಂದು ಕಾಲಾವಕಾಶನ ಕೊಡ್ತಾ ಇದ್ದೀನಿ. ಓದ್ಕೊಳ್ಳಿ. ಇವತ್ತು ಕಂಪ್ಲೀಟ್ ಮಾಡೋಣ. ಇವತ್ತು ಪಾಠ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇಲ್ಲಿಂದ ಯಾವ ಮುಂದುವರೆದ ಭಾಗದಿಂದ ಕಂಪ್ಲೀಟ್ ಓದ್ಕೊಳ್ಳಿ ಮಕ್ಕಳೇ. ಒಂದೆರಡು ನಿಮಿಷ ಸಮಯಾವಕಾಶ ಆಗುತ್ತೆ.
ಮಕ್ಕಳೇ, ಈಗ ಎಲ್ಲರೂ ಕೂಡ ಓದ್ಕೊಂಡಿರೋದು ಕಂಪ್ಲೀಟ್ ಆಗಿದೆ ಅನ್ಕೊಂತೀನಿ. ಹಾಗಾಗಿ ಈಗ ಪಾಠದ ಒಂದು ವಿವರವನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ಅಂದ್ರೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಒಂದು ಮಾಡಿದ್ರು. ಯಾಕಂದ್ರೆ ಕೈಗಾರಿಕರಣ ಇಲ್ಲವೇ ಅವನತಿ, ಇಲ್ಲೇ ಬಂತು ನಾನು ಹೇಳೋದಕ್ಕಿಂತ ಮುಂಚಿತವಾಗಿ, ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವ ಒಂದು ಉದ್ದೇಶ ಒಂದು ರಾಜ್ಯದ ಅಭಿವೃದ್ಧಿ ಅನ್ನೋದ್ರ ಜೊತೆಗೆ ಸಾವಿರಾರು ಲಕ್ಷಾಂತರ ಕಾರ್ಮಿಕರಿಗೆ ಅಂದ್ರೆ ಜನರಿಗೆ ಕೆಲಸವನ್ನ ಒಂದು ಉದ್ಯೋಗವನ್ನ ಕೊಟ್ಟ ಆಗುತ್ತೆ. ಅವರ ಒಂದು ಜೀವನಕ್ಕೆ ಮಾರ್ಗೋಪಾಯವನ್ನು ಕಲ್ಪಿಸಿಕೊಟ್ಟಂತೂ ಆಗುತ್ತೆ. ಜೊತೆಗೆ ಸಾಕಷ್ಟು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಸಾಕಷ್ಟು ಹೊಸ ಉತ್ಪಾದನೆಗಳನ್ನ ಸ್ಥಾಪನೆ ಮಾಡುವ ಮುಖಾಂತರವಾಗಿ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹಣ ಬರುತ್ತೆ. ಜೊತೆಗೆ ಅಂದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಬೊಕ್ಕಸದಿಂದ ಸಾಕಷ್ಟು ಹೋಗುತ್ತೆ, ಅದರಿಂದಲೂ ಬರುತ್ತೆ. ಬಂಡವಾಳ ಹಾಕಬೇಕು, ಬಂಡವಾಳ ತಗೋಬೇಕು. ಜೊತೆಗೆ ಸಾಕಷ್ಟು ರೀತಿಯ ಸಹಕಾರ ಕೂಡ ಅಂತಕ್ಕಂಥದ್ದು ಆಗುತ್ತೆ. ಸಾಕಷ್ಟು ಜನರಿಗೆ ಒಂದು ಉಪಯೋಗ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಸ್ಥಾಪಿಸಿದರು. ಇದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಿವಮೊಗ್ಗ ಊಟಲ್ಲಿ ಹೋದ್ರೆ ನೀವು ಬಹುಶಃ ಸಿಗುತ್ತೆ, ಭದ್ರಾವತಿಗೆ ಹೋಗಿ ಹೋಗೋದು. ಹಾಗಾಗಿ ಅಂತಹ ಒಂದು ಭದ್ರಾವತಿಯಲ್ಲಿ ಒಂದು ಕೈಗಾರಿಕೆಗಳನ್ನ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಇವರು ಸ್ಥಾಪನೆ ಮಾಡ್ತಾರೆ. ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೂ ಕೂಡ ಇತ್ತೀಚೆಗೆ ಬಂದಿರತಕ್ಕಂಥ ಈ RCC ಬಿಲ್ಡಿಂಗ್ಗಳು, ಆದರೆ ಬಹುತೇಕವಾಗಿ ನಮ್ಮ ಹಿಂದಿನ ಕಾಲದ ಅಥವಾ ಒಂದು ಹಳೆಯ ಕಾಲದ ಮನೆ ಅಂತ ನೋಡಿದಾಗ ಅವೆಲ್ಲವೂ ಕೂಡ ಬಹುತೇಕವಾಗಿ ಹಂಚಿನ ಮನೆಗಳೇ ಆಗಿರ್ತವೆ. ಹಾಗಾಗಿ ಅಂತಹ ಒಂದು ಹಂಚಿನ ಕಾರ್ಖಾನೆಗಳನ್ನ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು ಕೂಡ ಅವತ್ತಿನ ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕವಾಗಿ ಇರುತ್ತೆ. ಯಾಕಂದ್ರೆ ಒಂದು ಗೃಹ ನಿರ್ಮಿಸ್ತೀವಿ ಅಥವಾ ಒಂದು ಮನೆಯನ್ನ ಕಟ್ತೀವಿ ಅಂತಂದಾಗ ಅದರ ಮೇಲ್ಗಳ ಭಾಗದಲ್ಲಿ ಒದಕೆ ಅಂತಕ್ಕಂಥದ್ದು, ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಗುಡಿಸಲು ಕೂಡ ಯಥೇಚ್ಛವಾಗಿ ಇದ್ದು ಮಕ್ಕಳು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಮಳೆ ಗಾಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಒಂದು ತುಂಬಾ ಬೇಸಿಗೆ ಬಿಸಿಲಿದ್ದಂತ ಸಂದರ್ಭದಲ್ಲಿ ಬೆಂಕಿಗಾನಾವತ್ತು ಆಗ್ತಕ್ಕಂಥವು ಅವೆಲ್ಲ ಸ್ವಲ್ಪ ಕಾಮನ್ ಆಗಿ ಯಥೇಚ್ಛವಾಗಿ ಇದ್ದು. ಹಾಗಾಗಿ ಅದಕ್ಕೆ ಸಣ್ಣದಾಗಿ ಒಂದು ಕಲ್ಲು ಮಣ್ಣನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಇಟ್ಟಿಗೆಗಳನ್ನ ಬಳಸ್ಕೊಂಡ್ಬಿಟ್ಟು ಮನೆಯನ್ನು ಕಟ್ಟಿದ್ರೆ ಮೇಲೆ ಒದಿಸ್ಲಿಕ್ಕೆ ಏನಾದ್ರು ಒಂದು ಬೇಕಲ್ವಾ. ಹಾಗಾಗಿ ಅಂತ ಒಂದು ಹಂಚು ಅಂತಕ್ಕಂಥದ್ದು ಅವಶ್ಯಕವಾಗಿತ್ತು. ಹಂಚು ಅಂತಕ್ಕಂಥದ್ದು ಯಥೇಚ್ಛವಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಂತ ಒಂದು ಹೆಂಚಿನ ಒಂದು ಸ್ಥಾಪನೆ, ಕಾರ್ಖಾನೆಯನ್ನ ಯಾಕೆ ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನಿಸಿ ಅದರ ಒಂದು ಸ್ಥಾಪನೆ, ಕಾರ್ಖಾನೆ ಒಂದು ಸ್ಥಾಪನೆ ಅಂತಕ್ಕಂಥದ್ದನ್ನು ಕೂಡ ಇವರು ಮಾಡ್ತಾರೆ. ಇನ್ನು ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆ ಕೂಡ ಸ್ಥಾಪನೆಯನ್ನ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಭಾಗಗಳಲ್ಲಿ ಇವಾಗ KRS ಅಣೆಕಟ್ಟೆ ಮುಖಾಂತರವಾಗಿ ಅದು ಸ್ಥಾಪನೆ ಒಂದು ಉದ್ದೇಶ ಕುಡಿಯುವ ನೀರಿನ ಜೊತೆಗೆ ಜಾನುವಾರುಗಳ ಒಂದು ಬಳಕೆಗೆ ಜೊತೆಗೆ ನೀರಾವರಿಯ ಉಪಯೋಗಕ್ಕೂ ಕೂಡ ಅನುಕೂಲ ಆಗಲಿ, ನೀರಾವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅದರ ಮತ್ತೊಂದು ಉದ್ದೇಶ ಆಗಿತ್ತು. ಹಾಗಾಗಿ ಅಂತ ನೀರಾವರಿಯ ಭೂಮಿಯ ಮುಖಾಂತರವಾಗಿ ಸಾಕಷ್ಟು ರೀತಿಯ ಒಂದು ಕಬ್ಬನ ಆ ಒಂದು ಭಾಗಗಳಲ್ಲಿ, ಮೈಸೂರು ಮಂಡ್ಯ ಭಾಗಗಳಲ್ಲಿ ಬೆಳೀತಾ ಇದ್ರು. ಹಾಗಾಗಿ ಅಂತ ಒಂದು ಕಬ್ಬಿನ ಮುಖಾಂತರವಾಗಿ ಇಲ್ಲೆಲ್ಲ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬಿಟ್ಟು ಮಾರಾಟ ಮಾಡುವ ಬದಲು ನಮ್ಮಲ್ಲೇ ಯಾಕೆ ಆ ಕಬ್ಬನ್ನ ಅರೆದು ಅದರಿಂದ ಅಂದ್ರೆ ಬೆಲ್ಲದ ಉತ್ಪಾದನೆ ಮಾಡ್ತಾ ಇದ್ರು, ಬೆಲ್ಲದ ಗಾಣಗಳಿದ್ರು. ಆ ಬೆಲ್ಲದ ಜೊತೆಗೆ ಕಬ್ಬಿನ ಕಾರ್ಖಾನೆಯನ್ನ ಯಾಕೆ ಸ್ಥಾಪನೆಯನ್ನ ಮಾಡಬಾರದು, ಆ ಕಬ್ಬನ್ನ ಅರೆದು ಸಕ್ಕರೆ ಉತ್ಪಾದನೆಯನ್ನ ಯಾಕೆ ಮಾಡಬಾರದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂತ ಒಂದು ಸಕ್ಕರೆ ಕಾರ್ಖಾನೆಯನ್ನು ಕೂಡ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಇನ್ನು ಔಷಧ ತಯಾರಿಕಾ ಘಟಕ, ಒಂದು ರೋಗಗಳಿಗೆ ಸೂಕ್ತ ರೀತಿಯಲ್ಲಿ ಬೇಕಾದಂತಹ ಒಂದು ಔಷಧಿಗಳು ಬೇಕಾಗ್ತವೆ, ಅಂತಹ ಒಂದು ಔಷಧಿ ತಯಾರಿಕಾ ಘಟಕವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಶ್ರೀಗಂಧದ ನಾಡು ಅಂತಕ್ಕಂಥ ಹೆಸರಿಂದ ಕರಿತೀವಿ. ಶ್ರೀಗಂಧದ ನಾಡು ಯಾವುದು ಅಂದ್ರೆ ಎಲ್ಲರಿಗೂ ಗೊತ್ತು, ಕರ್ನಾಟಕ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಶ್ರೀಗಂಧದ ಮರಗಳಿದಾವೆ, ಶ್ರೀಗಂಧವನ್ನ ಬೆಳಿತೀವಿ. ಹಾಗಾಗಿ ಅಂತ ಒಂದು ಶ್ರೀಗಂಧದ ಮುಖಾಂತರವಾಗಿ ಎಣ್ಣೆಯನ್ನ ಉತ್ಪಾದನೆಯನ್ನು ಮಾಡತಕ್ಕಂಥದ್ದು ಕೂಡ ಇವರು ಫ್ಯಾಕ್ಟರಿನ ಸ್ಥಾಪನೆ ಮಾಡ್ತಾರೆ, ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಅಂತ ಒಂದು ಶ್ರೀಗಂಧದ ಎಣ್ಣೆಯನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಂಕಿ ಕಡ್ಡಿ ಮತ್ತು ಕಾಗದದ ಕಾರ್ಖಾನೆಗಳು. ಇವಾಗ ಯಾವುದು ಬೆಂಕಿ ಕಡ್ಡಿ, ಪ್ರತಿಯೊಂದು ಮನೆಗೂ ಈಗೆಲ್ಲ ಗ್ಯಾಸ್ ಬಂದಿದೆ ಬಿಡ್ರಿ, ಗ್ಯಾಸ್ ಬಂದಿದೆ, ಅದಕ್ಕೆ ಬೇಕಾಗ್ತಕ್ಕಂಥ ಲೈಟರ್ ಬಂದಿದೆ. ಸುಮ್ಮನೆ ಅಂತ ನಿಂತಿದ್ದೀರ ಸಾಕು, ಬೇರೆ ಬೇರೆ ಫಾರಿನ್ ಅಂತ
ವಿದೇಶಗಳಲ್ಲಿ ಸ್ವಿಚ್ಗಳು ಎಲ್ಲ ವಿದ್ಯುತ್ ಮುಖಾಂತರವಾಗಿ ಅಡುಗೆಯನ್ನು ಮಾಡತಕ್ಕಂಥದ್ದು ವಿದ್ಯುತ್ ಒಲೆಗಳು ಇದಾವೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಗ್ಯಾಸ್ ಬಳಕೆ ಇದೆ. ಆದ್ರೆ ಇದಕ್ಕಿಂತ ಸ್ವಲ್ಪ ನಾವು ಇದಕ್ಕೆ ಹೋದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಲೆ ಉಳಿತಾ ಇದ್ವು, ಕಟ್ಟಿಗೆ ಮುಖಾಂತರವಾಗಿ ಅಡಿಗೆಯನ್ನ ಮಾಡ್ತಾ ಇದ್ವಿ. ಹಾಗಾಗಿ ಅದರ ಒಂದು ಒಲೆ ಹಚ್ಚಲಿಕ್ಕೆ ಮಾಡಬೇಕಿತ್ತು, ಬೆಂಕಿ ಕಡ್ಡಿ ಬೇಕಾಗಿತ್ತು. ಹಾಗಾಗಿ ಅಂತ ಒಂದು ಬೆಂಕಿ ಕಡ್ಡಿಯ ಉತ್ಪಾದನೆಗೂ ಕೂಡ ಒಂದು ಆದ್ಯತೆಯನ್ನ ಕೊಡ್ತಾರೆ. ಜೊತೆಗೆ ಕಾಗದದ ಕಾರ್ಖಾನೆ ಮಕ್ಕಳೇ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು. ಯಾಕಂದ್ರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರೆ ಪ್ರತಿಯೊಬ್ಬರು ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬರು ಶಿಕ್ಷಣ ಕಲಿಬೇಕು, ಉಚಿತ ಮತ್ತು ಕಡ್ಡಾಯವಾಗಿರಬೇಕು. ಮಹಿಳೆಯರಿಗೆ ಕೂಡ ಹೆಚ್ಚಿನ ಏನು ಅವಕಾಶವನ್ನು ಮಾಡಿಕೊಡ್ತಾರೆ ಶಿಕ್ಷಣವನ್ನು ಕಲಿಯಲಿಕ್ಕೆ ಅಂತಂದಾಗ ಆ ಶಿಕ್ಷಣಕ್ಕೆ ಪೂರಕವಾಗಿ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ಒದಗಿಸ್ತಕ್ಕಂಥದ್ದು ಕೂಡ ಅದರಿಂದ ಅವಶ್ಯಕವಾಗಿರುತ್ತೆ ಅಲ್ವಾ. ಅದು ಪೆನ್ಸಿಲ್ ಆಗಿರ್ಬೋದು, ಅಥವಾ ರಬ್ಬರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಎಕ್ಸರ್ಸೈಸ್ ಅಂದ್ರೆ ನೋಟ್ ಪುಸ್ತಕಗಳು ಅಲ್ವಾ. ಹಾಗಾಗಿ ಅಂತಹ ಒಂದು ನೋಟ್ಬುಕ್ಗಳಿಗೆ ಪೇನ್ ಬೇಕು, ಹಾಳೆ ಬೇಕು, ಕಾಗದ ಬೇಕು. ಆ ಕಾಗದ ಎಲ್ಲಿಂದ ಬರಬೇಕು? ಉತ್ಪಾದನೆ ಮಾಡಬೇಕಲ್ವಾ. ಹಾಗಾಗಿ ಒಂದು ಮರದ ಮುಖಾಂತರವಾಗಿ ಒಂದು ಕಾಗದ ಮುದ್ರಣವನ್ನು ತಂದುಬಿಟ್ಟು ಅದರ ಮುಖಾಂತರವಾಗಿ ಒಂದು ಪುಸ್ತಕಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾಗದ ಆಗಿರ್ಬೋದು, ಅಥವಾ ಬರವಣಿಗೆಗೆ ಬೇಕಾಗ್ತಕ್ಕಂಥ ಒಂದು ಎಕ್ಸರ್ಸೈಸ್ಗೆ ಬೇಕಾಗ್ತಕ್ಕಂಥ ಒಂದು ಕಾಗದ ಆಗಿರ್ಬೋದು. ಒಟ್ಟಾರೆ ಅಂತ ಒಂದು ಕಾಗದದ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಖಾನೆಯನ್ನ ಮಾಡ್ತಕ್ಕಂಥದ್ದು ಇವರು ಗಮನವನ್ನ ಕೊಡ್ತಾರೆ, ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಕಾರ್ಖಾನೆಗಳು ಸ್ಥಾಪಿತವಾದವು. ಇನ್ನು ಸೋಪ್ ಮತ್ತು ಲೋಹ ತಯಾರಿಕೆ, ನೀವೆಲ್ಲರೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತಿಗೂ ಕೂಡ ಬರ್ತಾ ಇದೆ. ಮೈಸೂರು ಪಾಕ್ ಕೇಳಿರಲ್ವಾ. ಸೊ ಮೈಸೂರಿನ ಹೆಸರು ಆ ಒಂದು ಸಾಮಗ್ರಿಗಳಲ್ಲೇ ಮೈಸೂರು ಸ್ಯಾಂಡಲ್ ಸೋಪ್, ಇದು ಸೋಪ್ಗೆ ಸಂಬಂಧಪಟ್ಟಂತೆ ಅಲ್ವಾ. ಮತ್ತು ಲೋಹ ಮೈಸೂರು ಸೆನ್ಸ್ ಅವೆಲ್ಲ ಬರ್ತಾ ಇದ್ದು ಲೋಹ ತಯಾರಿಕೆ. ಸೊ ಇರುತ್ತೆ ಕಲೆ ಮತ್ತು ಕರಕುಶಲ ಡಿಪೋ, ಈ ಕಲೆಗಾರಿಕೆಗೆ ಸಂಬಂಧಪಟ್ಟಂತೆ ಕರಕುಶಲ ಸಾಮಗ್ರಿಗಳನ್ನ ಒಳಗೊಂಡಂತೆ ಅಲಂಕಾರಿಕ ಸಾಮಗ್ರಿಗಳು ಕೂಡ ಅಂತ ಒಂದು ಮನೆಯನ್ನ ಡಿಸೈನ್ ಅಂದ್ರೆ ಅಲಂಕಾರ ಮಾಡತಕ್ಕಂತಹ ವಸ್ತುಗಳು ಬೇಕಾಗ್ತವೆ ಕೆಲವೊಂದು ಸಲ. ಹಾಗಾಗಿ ಅಂತ ಒಂದು ಅಲಂಕಾರಿಕ ವಸ್ತುಗಳನ್ನ ಕೂಡ ಉತ್ಪಾದನೆ ಮಾಡತಕ್ಕಂತಹ ಕಾರ್ಖಾನೆಗಳನ್ನು ಕೂಡ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಜೊತೆಗೆ ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಅವಾಗೆಲ್ಲ ಚರಕದ ಮುಖಾಂತರವಾಗಿ ಖಾದಿ ಬಟ್ಟೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ವಿದೇಶಿ ಬಟ್ಟೆಗಳು ಕೂಡ ದಾಳಿ ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ 8ನೇ ಕ್ಲಾಸಲ್ಲೇ ಒಂದು ಗದ್ಯ ಭಾಗವನ್ನು ಕೂಡ ನೋಡಿರಿ. ಮಗ್ಗದ ಸಾಹೇಬ ಯಾವ ರೀತಿ ಹೋಗಿ ಮಗ್ಗದವರು ಬೀದಿಗಿಳಿದು ಭಿಕಾರಿಗಳನ್ನ ವಿಸ್ತಾರವಾಗಿ ಅಧ್ಯಯನವನ್ನ ಮಾಡಿದ್ರಿ. ಸೊ ಹಾಗಾಗಿ ನಮ್ಮಂತ ಒಂದು ಬಟ್ಟೆಯ ಉತ್ಪಾದನೆ ನಮ್ಮಲ್ಲೂ ಕೂಡ ಆಗ್ಬೇಕಾಗಿತ್ತು, ಅಷ್ಟೇ ಆಕರ್ಷಕವಾಗಿ ಇರಬೇಕಾಗಿತ್ತು ಮತ್ತು ದೀರ್ಘಕಾಲ ಬಾಳಿಕೆ ಬರಬೇಕಾಗಿತ್ತು ಮತ್ತು ಕಡಿಮೆ ರೇಟಲ್ಲಿ ಸಿಗಬೇಕಾಗಿತ್ತು ಅಲ್ವಾ. ಹಾಗಾದ್ರೆ ಅವೆಲ್ಲ ಆಗ್ಬೇಕಂತ ಏನ್ ಮಾಡ್ಬೇಕು ಅಂತ ಒಂದು ಬಟ್ಟೆ ಗಿರಣಿ, ಬಟ್ಟೆ ತಯಾರು ಮಾಡತಕ್ಕಂತಹ ಕೈಗಾರಿಕೆ ನಮ್ಮಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು, ಕಾರ್ಖಾನೆ. ಸೊ ಹಾಗಾಗಿ ಅಂತಹ ಒಂದು ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿಯನ್ನು ಕೂಡ ಸ್ಥಾಪನೆಯನ್ನ ಮಾಡ್ತಾರೆ. ಇನ್ನು ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭವಾದವು. ಮಕ್ಕಳೇ, ವಿಶ್ವೇಶ್ವರಯ್ಯನವರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಇಷ್ಟೇ ಸ್ಥಾಪನೆ ಅಂತೇಳಿ ಇಲ್ಲಿ ಒಟ್ಟೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ ಕೆಲವು ಅಂಶಗಳು ಮಾತ್ರ, ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಮಾತ್ರ. ನೂರಾರು ಸಾವಿರಾರು ಕೈಗಾರಿಕೆಗಳು ಇಬ್ಬರ ಕಾಲದಲ್ಲಿ ಸ್ಥಾಪನೆ ಆಯಿತು. ಅದಕ್ಕೆ ಮಕ್ಕಳೇ ಈ ಮಾದರಿ ಮೈಸೂರು ಅಂತಕ್ಕಂತಹ ಹೆಸರು ಬರ್ತಕ್ಕಂಥದ್ದು ಅಷ್ಟು ಸಾಮಾನ್ಯವಾಗಿರ್ತಕ್ಕಂತಹ ಮಾತಲ್ಲ. ಹಾಗಾಗಿ ಅಂತಹ ಒಂದು ಹೆಸರು ಬರಬೇಕಾದ್ರೆ ಎಲ್ಲಾ ರಂಗಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧಿಸಿದಾಗ ಮಾತ್ರ ಹಾಗಾಗಿ ಆ ಹೆಸರು ಬರಲಿಕ್ಕೆ ಸಾಧ್ಯ. ಅಂತಹ ಹೆಸರನ್ನು ನಾವು ಪಡೆದಿದೆ ಅಂತಂದಾಗ ಇಂತಹ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು, ಕೈಗಾರಿಕೆ ಇರಬಹುದು, ಶಿಕ್ಷಣ ಆಗಿರ್ಬೋದು, ರಾಜಕೀಯ ಇರಬಹುದು, ಕಲೆ ಮತ್ತು ವಾಸ್ತುಶಿಲ್ಪ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲ ರಂಗಗಳ ಅಭಿವೃದ್ಧಿ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಅದಕ್ಕೆ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂತಹ ಕೆಲವು ಉದಾಹರಣೆಗಳು ಮಾತ್ರ ಮಕ್ಕಳೇ. ನೋಡ್ರಿ, ಇನ್ನೊಂದ್ಸಲ ಹೇಳೋದಾದ್ರೆ ಅವ್ರು ಸ್ಥಾಪನೆ ಮಾಡಿದಂಥವು ಹಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಮತ್ತು ಕಾಗದದ ಕಾರ್ಖಾನೆಗಳು, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ
ಬಟ್ಟೆ ಗಿರಣಿ, ಕಾಗದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡೆ, ಪೀಠೋಪಕರಣಗಳು, ಹೀಗೆ ನೂರಾರು ಕೈಗಾರಿಕೆಗಳು ಇವರಿಬ್ಬರ ಕಾಲಾವಧಿಯಲ್ಲಿ ಸ್ಥಾಪನೆ ಆಗ್ತವೆ ಮಕ್ಕಳೇ. ಇನ್ನು ಆರ್ಥಿಕವಾಗಿ ಇದಿಷ್ಟು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ತು, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಆರ್ಥಿಕವಾಗಿ ಈ ರಾಜ್ಯದ ಬೊಕ್ಕಸವನ್ನು ತುಂಬತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಸಾವಿರಾರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದರೆ ಅಂತಂದಾಗ ಅದರಲ್ಲಿ ನಮ್ಮ ರಾಜ್ಯದ ಬೊಕ್ಕಸದಿಂದ ಹಣವನ್ನ ಹಾಕ್ತಕ್ಕಂಥದ್ದು ಅಂದ್ರೆ ಇನ್ವೆಸ್ಟ್ ಮಾಡೋದಂತೆ ನಾವು ಇಂಗ್ಲಿಷ್ ಹೇಳ್ತೀವಿ. ಅಂದ್ರೆ ಬಂಡವಾಳನ ಹಾಕಬೇಕು, ಬಂಡವಾಳನ ಹಾಕಿದ್ದನ್ನ ವಾಪಸ್ ತಗೋಬೇಕು. ಹಾಗಾಗಿ ಬಂಡವಾಳ ಹಾಕಿದ್ರು. ಹಾಗಾಗಿ ರಾಜ್ಯದ ಬೊಕ್ಕಸಕ್ಕೂ ಕೂಡ ಆ ಒಂದು ಕೈಗಾರಿಕೆಗಳ ಮುಖಾಂತರವಾಗಿ ನಿಧಾನವಾಗಿ, ಸ್ವಲ್ಪ ತಡವಾದರೂ ಪರವಾಗಿಲ್ಲ, ನಿಧಾನವಾಗಿ ಬರ್ತಕ್ಕಂಥದ್ದು ಕೂಡ ಮತ್ತೊಂದು ಉದ್ದೇಶ ಆಗಿತ್ತು. ಜೊತೆಗೆ ಸಾವಿರಾರು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ, ಅವರ ಬದುಕನ್ನ ಕಟ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದು ಕೂಡ ಇದರ ಮಹತ್ವದ ಅಂಶ. ಇನ್ನು ಆರ್ಥಿಕವಾಗಿ ನೋಡೋಣ. ಈಗ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆಯನ್ನ ಮಾಡಿದರು. 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯಿತು. ಇದನ್ನ SBM ಅಂತೇಳಿ ಕರೀಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಕ್ಕಂಥ ಇಂಗ್ಲಿಷ್ ಅಲ್ಲೂ ಕೂಡ ಹೆಸರು ಕರೀಬಹುದು. ಅಂತಹ ಒಂದು ಬ್ಯಾಂಕ್ ಸ್ಥಾಪನೆ ಆಯಿತು 1913ರಲ್ಲಿ. ಆದ್ರೆ ಮಕ್ಕಳೇ, ಈಗ ಕಳೆದ 2 ವರ್ಷಗಳ ಹಿಂದೆ ಈ SBM ಬ್ಯಾಂಕ್ ಅಂತಕ್ಕಂಥದ್ದು ಅದೇ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕಿಗೆ ಅಧೀನವಾಯಿತು, ಅಂದ್ರೆ ಒಳಪಡ್ತು. ಹಾಗಾಗಿ ಈ SBI ಬ್ಯಾಂಕ್ ಅಂತಕ್ಕಂಥದ್ದು ಇಲ್ಲ. ಆದರೆ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಒಂದು ಕಾಲದಲ್ಲಿ ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ, ಬಹಳ ಉಪಯೋಗವಾಗತಕ್ಕಂತಹ ರೀತಿಯಲ್ಲಿ ಈ ಸ್ಥಾಪನೆಯಾದಂತಹ ಬ್ಯಾಂಕ್ SBM ಅಂತಕ್ಕಂಥದ್ದು. ಆ ಒಂದು ಕೊಡುಗೆ ಕೂಡ ಇವರಿಬ್ಬರಿಗೆ ಸಲ್ಲುತ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರಿಗೆ. ಇನ್ನು ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಣ್ಣ ಕೇವಲ ಎಲ್ಲರೂ ಕೂಡ ಬ್ಯಾಂಕಿಗೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಕೆಲವೊಂದಷ್ಟು ರೈತರಿಗೆ ಆಗಿರ್ಬೋದು ಅಥವಾ ಬಡವರಿಗೆ ಆಗಿರ್ಬೋದು ಸಾಲ ಸೌಲಭ್ಯಗಳು ಬೇಕಾಗಿರ್ತವೆ ಕಡಿಮೆ ಬಡ್ಡಿ ದರದಲ್ಲಿ. ಹಾಗಾಗಿ ಬ್ಯಾಂಕಲ್ಲಿ ಕೂಡ ಕೆಲವೊಂದಷ್ಟು ಬಡ್ಡಿ ದರ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಸಣ್ಣ ಉತ್ಪಾದಕರಿಗೆ, ಸಣ್ಣ ಉದ್ದಿಮೆಗಳಿಗೆ ಒಂದಷ್ಟು ಆರ್ಥಿಕ ಸಹಾಯವನ್ನ, ಹಣಕಾಸಿನ ನೆರವನ್ನ ಒದಗಿಸುವ ಸಲುವಾಗಿ ಇನ್ನಿತರ ಸಹಕಾರಿ ಸಂಘಗಳು ಕೂಡ ಸ್ಥಾಪನೆ ಆಗ್ತವೆ, ಉಳಿತಾಯ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ, ಜೊತೆಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕೆಗಳ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗೆ ರಚನೆ ಆಗ್ತವೆ. ಇನ್ನು ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ನಾವು ಕರಿತೀವಲ್ಲ, ಅಂತ ಒಂದು ಜೀವ ವಿಮಾ ಯೋಜನೆ ಕೂಡ ಇವರ ಕಾಲದಲ್ಲಿ ಜಾರಿಗೆ ತರ್ತಾರೆ. ಇನ್ನು ರೈತರಿಗೆ ಹಾಗೂ ಕರಕುಶಲ ಕೆಲಸದವರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನ ಬಲವರ್ತನೆಗೊಳಿಸಿದರು. ನಾನಾಗಲೇ ಜಸ್ಟ್ ಹೇಳಿದೆ. ಈಗ ಸ್ವಲ್ಪ ಮುಂದೆ ರೈತರಿಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರ ಕೈಯಲ್ಲಿ ಹಣ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಅವರ ಬೈರಿಗೆಯಾದಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಹತ್ತಿರ ಅತಿಯಾದಂತಹ ಅಥವಾ ದುಬಾರಿಯಾದಂತಹ ಬಡ್ಡಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಆ ಬಡ್ಡಿ ದರ ತಗೊಂಡು ಸಾಲ ತೀರಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಹಂತವಾಗಿ ನಿಧಾನವಾಗಿ ತೀರಿಸಲಿಕ್ಕೆ ಒಂದು ಸಾಲವನ್ನು ಕೊಡ್ತಕ್ಕಂಥದ್ದು ಸಹಕಾರಿ ಸಂಘಗಳು. ಅಂತಹ ಒಂದು ಸಹಕಾರಿ ಸಂಘಗಳು ಕೂಡ ರೈತರಿಗೆ ನೆರವಾಗಲಿಕ್ಕೆ ಸ್ಥಾಪನೆ ಕೂಡ ಆಗ್ತವೆ. ಹಾಗಾಗಿ ಅದರ ಮುಖಾಂತರವಾಗಿ ಸಾಕಷ್ಟು ಜನರು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನ ತಗೊಂಡು ಆ ಒಂದು ತನ್ನ ಒಂದು ಕೃಷಿಗೂ ನಡೆಸಲಿಕ್ಕೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲೂ ಕೂಡ ಇವರು ಪ್ರಯತ್ನವನ್ನ ಪಡ್ತಾರೆ. ಇನ್ನು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳು ಸ್ಥಾಪನೆಯಾದವು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನ ಅಳೆಯಲು ಅನುಕೂಲವಾಗುವಂತೆ ಆಯೋಗದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡರು. ನಾನಾಗಲೇ ಹೇಳಿದೆ, ಕೈಗಾರಿಕರಣ ಇರಬಹುದು ಅಥವಾ ಬ್ಯಾಂಕ್ಗಳ ಸ್ಥಾಪನೆ ಇರಬಹುದು. ಮೊದಲನೇ ಉದ್ದೇಶ ಒಂದು ಬಂಡವಾಳ ಹೂಡಿಕೆ ಮಾಡತಕ್ಕಂಥದ್ದು.
ಬಂಡವಾಳ ಹೂಡಿಕೆ ಮಾಡುವ ಮುಖಾಂತರವಾಗಿ ಸಾಕಷ್ಟು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಮೂರನೇದಾಗಿ ರಾಜ್ಯದ ವಿಕಾಸಕ್ಕೆ ಹಣವನ್ನು ಸಂಗ್ರಹಿಸತಕ್ಕಂಥದ್ದು ಅಥವಾ ತರಬೇಕು ಅನ್ನೋದು ಕೂಡ ಮತ್ತೊಂದು ಉದ್ದೇಶ ಇರುತ್ತೆ. ಹಾಗಾಗಿ ಇನ್ನು ಮುಂದುವರೆದಂತೆ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಆಡು ಏನು? ಆಡು ಅಂದ್ರೆ ಏನು? ಆಡು ಅಂದ್ರೆ ಮೇಕೆ ಅಲ್ವಾ? ಮೇಕೆ ತಿನ್ನದೇ ಇರತಕ್ಕಂತಹ ಹುಲ್ಲಿಲ್ಲ ಅಂದ್ರೆ ಈ ಮಾತಿನ ಅರ್ಥ. ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಮೇಕೆ ತಿನ್ನದೇ ಇರತಕ್ಕಂತಹ ಸೊಪ್ಪೇ ಇರುವಂತೆ. ಕುರಿ ಹಂಗಲ್ಲ, ಒಂದತ್ರ ಕಚ್ಕೊಂಡು ತಲೆ ತೆಗೆಸ್ಕೊಂಡು ನಿಂತಾದ್ರೆ ಹೊಟ್ಟೆ ತಗೋತಕ್ಕ ಅಲ್ಲೇ ಬೆಳೀತೆ ಕುರಿ ಸ್ವಭಾವ ಹಂಗೆ. ಆದ್ರೆ ಮೇಕೆ ಹಂಗಲ್ಲ, ಇಲ್ಲೋಗಿ ಇಲ್ಲೊಂದ್ ಸ್ವಲ್ಪ ತಿಂದ್ರೆ ಮತ್ತಿಲ್ಲೋಗಿ ಮತ್ತೊಂದ್ ಸ್ವಲ್ಪ ತಿನ್ನುತ್ತೆ, ಅಲ್ಲೋದ್ರೆ ಅಲ್ಲೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಇಡೀ ಹೊಲ ತುಂಬಾ ಅಡ್ಡಾಡಿ ಎಲ್ಲ ಸ್ವಲ್ಪ ಅಂದ್ರೆ ಎಲ್ಲಾ ತರದ ಜಾತಿಯ ಹೂಗಳನ್ನ ಅಥವಾ ಎಲೆಗಳನ್ನ ತಲೆಗಳನ್ನ ಸೊಪ್ಪನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಕ್ಕಂತಹ ಜಾತಿಗೆ ಸೇರಿದ್ದು ಈ ಆಡು ಅಂತಕ್ಕಂಥದ್ದು. ಹಾಗೆ ನಮ್ಮ ವಿಶ್ವೇಶ್ವರಯ್ಯನವರು ಕೂಡ ಯಾಕೆ ಅವರನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಒಂದು ಗಾಲಿಗೆ ವಿಶ್ವೇಶ್ವರಯ್ಯನ ಹೋಲಿಕೆ ಮಾಡಿದ್ರೆ ಅನ್ನೋದ್ರ ಅರ್ಥ ಇಷ್ಟೇ ಮಕ್ಕಳೇ. ಅವರು ಕೈ ಬಿಟ್ಟಿರ್ತಕ್ಕಂತಹ ಕ್ಷೇತ್ರವೇ ಇಲ್ಲ. ಅಂದ್ರೆ ಆಡು ಎಲ್ಲಾ ತರದ ಸೊಪ್ಪನ್ನ ಹೇಗೆ ತಿನ್ನುತ್ತೋ ಹಾಗೆ ವಿಶ್ವೇಶ್ವರಯ್ಯನವರು ಕೂಡ ಎಲ್ಲಾ ರಂಗಗಳಿಗೂ ಕೂಡ ಪ್ರಾಶಸ್ತ್ಯವನ್ನ ಕೊಟ್ಟು ಪ್ರಾಧಾನ್ಯತೆಯನ್ನ ಕೊಟ್ಟು ಆ ಒಂದು ಎಲ್ಲಾ ರಂಗಗಳನ್ನು ಕೂಡ ಅಭಿವೃದ್ಧಿಯನ್ನ ಮಾಡಿದ್ದು ನಮ್ಮ ವಿಶ್ವೇಶ್ವರಯ್ಯನವರು ಅನ್ನೋದ್ರ ಅರ್ಥ. ಹಾಗಾಗಿ ಎಲ್ಲಾ ರಂಗಗಳು ಕೂಡ ಸಮಾನವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲಾ ಹಂತಗಳಲ್ಲೂ ಕೂಡ ರಾಜ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಬೇಕಾದಂತಹ ಎಲ್ಲಾ ಪ್ರೋತ್ಸಾಹ ಮಾರ್ಗದರ್ಶನ ಯೋಜನೆಯನ್ನ ರೂಪಿಸಿ ಕೊಟ್ಟಂತವರು ನಮ್ಮ ವಿಶ್ವೇಶ್ವರಯ್ಯನವರು. ಇಷ್ಟೆಲ್ಲಾ ಸಾಧನೆ ಮಾಡುವಂತಹ ವಿಶ್ವೇಶ್ವರಯ್ಯನವರಿಗೆ ಬ್ರಿಟಿಷ್ ಸರ್ಕಾರ ಕೊಡ್ತಕ್ಕಂತಹ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತಲೂ ಕೂಡ ಕರೆಯಬಹುದು. ಯಾಕಂದ್ರೆ ಅಂತಹ ಒಂದು ಬ್ರಿಟಿಷ್ ಸರ್ಕಾರದಿಂದ ಸರ್ ಅಂತಕ್ಕಂತಹ ಒಂದು ಪ್ರಶಸ್ತಿನ ಪಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಹಾಗೆಯೇ ತಮ್ಮ ಒಂದು ಪ್ರಾರಂಭಿಕ ವೃತ್ತಿ ಜೀವನದಲ್ಲಿ ಜೇಮ್ಸ್ ಬರ್ಕ್ಲೆ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಪಡೆದು ಬ್ರಿಟಿಷ್ ಅಧಿಕಾರಿಗಳ ಗವರ್ನರ್ ಅವರ ಒಂದು ಪ್ರಶಂಸೆಗೆ ಪಾತ್ರರಾದಂತರವರು. ಹಾಗಾಗಿ ಅಂತ ಒಂದು ಬ್ರಿಟಿಷ್ ಸರ್ಕಾರದಿಂದ ಸರ್ ಅಂತಕ್ಕಂತಹ ಒಂದು ಬಿರುದನ್ನು ಕೂಡ ಇವರು ಪಡಿತಾರೆ, ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಜೊತೆಗೆ ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನ ಸಲ್ಲಿಸಿತು. ಮಕ್ಕಳಿಗೆ ಭಾರತ ಸ್ವತಂತ್ರಗೊಂಡಿದೆ. ಭಾರತ ಸ್ವತಂತ್ರಗೊಂಡಿದೆ. ಎಷ್ಟೇ ಸ್ವತಂತ್ರಗೊಳ್ತು? 1947 ಆಗಸ್ಟ್ 15 ಅಲ್ವಾ ಮಕ್ಕಳೇ? ಬ್ರಿಟಿಷ್ ಸರ್ಕಾರ ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಬಿಟ್ಟರು. ಭಾರತ ಸ್ವತಂತ್ರಗೊಳ್ತು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಭಾರತದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿದಂತಹ, ಸಾಮಾಜಿಕವಾಗಿ ದುಡಿದಂತಹ ಮಹನೀಯ ವ್ಯಕ್ತಿಗಳನ್ನ ಗುರುತಿಸಿ ಅಂತಹ ವ್ಯಕ್ತಿಗಳಿಗೆ ಭಾರತ ರತ್ನ ಅಂತಕ್ಕಂತಹ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಹಾಗಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಂತಹ ಪ್ರಾರಂಭದಲ್ಲಿ ಭಾರತ ರತ್ನ ಅಂತಕ್ಕಂತಹ ಒಂದು ಭಾರತ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಮಕ್ಕಳಿದೆ. ಅಂತ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಕೀರ್ತಿ ನಮ್ಮ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ. ಅಂತಹ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂತಾರೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದರು. ಇಷ್ಟೇ ಅಲ್ಲದೆ ಕೇವಲ ಸರ್ವ ಪದವಿ ಅಥವಾ ಭಾರತ ಅತ್ಯುನ್ನತ ಪ್ರಶಸ್ತಿ, ಭಾರತ ರತ್ನ ಅಂತಕ್ಕಂತಹ ಪ್ರಶಸ್ತಿ ಅಷ್ಟೇ ಅಲ್ಲ ಮಕ್ಕಳೇ, ದೇಶದಲ್ಲಿರ್ತಕ್ಕಂತಹ ಹಲವಾರು ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವದ ಸ್ಥಾನಮಾನವನ್ನ, ಗೌರವವನ್ನು ಕೊಡ್ತವೆ. ಜೊತೆಗೆ ಗೌರವ ಡಾಕ್ಟರೇಟ್, ಅಂತಕ್ಕಂತಹ
ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸುತ್ತವೆ. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಲಾಯಿತು. ನೋಡಿ, ಇಂತಹ ಮಹಾನ್ ಸಾಧಕನ ಒಂದು ಜನ್ಮ ಶತಮಾನೋತ್ಸವ ಸಮಾರಂಭ 1960ರಲ್ಲಿ ನಡೆಯುತ್ತೆ. ಅದು ಪಾಠದ ಪ್ರಾರಂಭದಲ್ಲೇ ಬಂತು. ಅದಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಕೂಡ ಭಾಗವಹಿಸುತ್ತಾರೆ ಅಂತ ಬಂತು. ಜೊತೆಗೆ ಅದರ ಒಂದು ಸವಿನೆನಪಿಗಾಗಿ ಶತಮಾನೋತ್ಸವ ತುಂಬಿತರ ಒಂದು ನೆನಪಿಗಾಗಿ ಇವರ ಹೆಸರಿನಲ್ಲಿಯೇ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುತ್ತಾರೆ. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ಪಥ ಅಂದ್ರೆ ಹಾದಿ, ಪಥ ಅಂದ್ರೆ ಹಾದಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಪಥ ಅಂದ್ರೆ ಹಾದಿ ಅಂದ್ರೆ ಕೇವಲ ತಾನು ಅಧಿಕಾರದಲ್ಲಿದ್ದಾಗ ಮಾತ್ರ ದುಡಿಬೇಕು, ನಿವೃತ್ತಿಯಾದ ನಂತರದಲ್ಲಿ ಮನೆಯಲ್ಲಿ ಮಾತ್ರ ಇರಬೇಕು, ಇನ್ನು ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರದು ಅನ್ನೋ ಸ್ವಭಾವಕ್ಕೆ ಇವರು ಒಳಪಟ್ಟವರಲ್ಲ. ಹಾಗಾಗಿ ತಾನು ಸೇವೆಯಲ್ಲಿದ್ರು ಸರಿ, ಸೇವೆ ಎಲ್ಲಿದ್ರು ಕೂಡ ನಿರಂತರವಾಗಿ ಸಾಯುವವರೆಗೂ ಕೂಡ ದುಡಿಬೇಕು, ಈ ದೇಶಕ್ಕಾಗಿ ನನ್ನ ಸೇವೆ ಸಲ್ಲಿಸಲೇಬೇಕು ಅಂತಕ್ಕಂಥ ಒಂದು ತುಡಿತವನ್ನ, ಉತ್ಸಾಹವನ್ನ, ಹುಮ್ಮಸ್ಸನ್ನ ಹೊಂದಿದಂತವರು ವಿಶ್ವೇಶ್ವರಯ್ಯರು. ಹಾಗಾಗಿ ನಿರಂತರವಾಗಿ ತನ್ನ ಜೀವನದ ಕೊನೆಯವರೆಗೂ ಕೂಡ ದೇಶದ ಸೇವೆಯನ್ನು ನಿರಂತರವಾಗಿ ಮಾಡಲೇ ಬಂದಂತವರು. ಇನ್ನ ತಮ್ಮ ಪರಿಪಕ್ವ ಅನುಭವವನ್ನ ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡರು. ಹಾಗಾಗಿ ತಮ್ಮ ಸಂಪೂರ್ಣ ಒಂದು ಬುದ್ಧಿಯನ್ನ ಅಥವಾ ನಮ್ಮ ಪ್ರೌಢಿಮೆಯನ್ನ ದೇಶಕ್ಕಾಗಿ ಬಳಸಿದಂತವರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ನೋಡಿ ಮಕ್ಕಳೇ, ಕೇವಲ ಒಬ್ಬ ಏನೋ ಸಹಾಯಕ ಇಂಜಿನಿಯರ್ ಆಗಿ ನೇಮಕಗೊಂಡಂತ ಇವರು ನೋಡಿ ಜೀವನದಲ್ಲಿ ಹಿಂಗೆಲ್ಲ ಅವರು ಒಂದು ಹಂತಗಳನ್ನ ಎತ್ಕೊಂಡು ಬಂದರು. ಮುಖ್ಯ ಇಂಜಿನಿಯರ್ ಆಗಿ ಕೂಡ ನೇಮಕಗೊಂಡರು. ಮೈಸೂರು ಸಂಸ್ಥಾನದ ಪ್ರತಿಷ್ಠಿತ ಹುದ್ದೆ ದಿವಾನ ಅಂತಕ್ಕಂಥ ಒಂದು ಹುದ್ದೆಯನ್ನು ಕೂಡ ಅಲಂಕರಿಸಿದರು. ಬ್ರಿಟಿಷ್ ಸರ್ಕಾರದ ಸರ್ಪದವಿ, ಭಾರತ ಸರ್ಕಾರದ ಭಾರತ ರತ್ನ, ಹಲವಾರು ವಿಶ್ವವಿದ್ಯಾಲಯ ಗೌರವ ಸದಸ್ಯತ್ವ, ಗೌರವ ಡಾಕ್ಟರೇಟ್, ಇಷ್ಟೆಲ್ಲ ಬಿರುದುಗಳಿಗೆ ಭಾಜನರಾದಂತಹ ವಿಶ್ವೇಶ್ವರಯ್ಯನವರು ಅಪ್ರತಿಮ ಸಾಧಕ ಎನಿಸಿಕೊಂಡರು. ಕೇವಲ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದ ಅಷ್ಟೇ ಅಲ್ಲ, ದಿವಾನರಾಗಿ ಸೇವೆ ಸಲ್ಲಿಸಿದ್ದ ಅಷ್ಟೇ ಅಲ್ಲ, ಒಬ್ಬ ಸಾಹಿತಿಯಾಗಿಯೂ ಕೂಡ, ಒಬ್ಬ ಕವಿಯಾಗಿಯೂ ಕೂಡ ಹಲವಾರು ಕೃತಿಗಳನ್ನ ಕೊಟ್ಟಿದ್ದನ್ನ, ಬರೆದಿರೋದನ್ನ ನಾವು ಗುರುತಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಹಾಗಾದ್ರೆ ಎಂತಹ ಯಾವ ಕೃತಿಗಳನ್ನ ಕೊಟ್ಟರು, ಆ ಕೃತಿಗಳು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾವೆ ಅನ್ನೋದು ಅದರ ಹೆಸರಿನಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಯಾವ್ಯಾವ ಕೃತಿಗಳು ಅನ್ನೋದಾದ್ರೆ ಇಲ್ಲಿದೆ ಮಕ್ಕಳೇ. Reconstructing India, Planned Economy for India ಹಾಗೂ ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ. ಇವಿಷ್ಟು ಕೂಡ, ಈ ನಾಲ್ಕು ಕೂಡ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು. ಒಬ್ಬ ಕವಿಯಾಗಿ, ಸಾಹಿತಿಯಾಗಿ ಬರೆದಿರ್ತಕ್ಕಂತಹ ಕೃತಿಗಳು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಅಂತಕ್ಕಂಥ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಜೊತೆಗೆ ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ. ಈ ನಾಲ್ಕು ಕೃತಿಗಳನ್ನು ಕೂಡ ಇವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಕವಿಯರು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇವರಿಗೆ ಸೆಪ್ಟೆಂಬರ್ 15, 1961 ಶತಮಾನೋತ್ಸವದ ಅಭಿನಂದನೆ ಸರ್ MV ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯಿತು. ನೋಡಿ ಮಕ್ಕಳೇ, ಇವರ ಒಂದು ಸೆಪ್ಟೆಂಬರ್ 15 ಹುಟ್ಟಿದಲ್ವಾ, ಸೆಪ್ಟೆಂಬರ್ 15, 1860 ಅಲ್ವಾ. ಅದೇ ಸೆಪ್ಟೆಂಬರ್ 15, 1960ಕ್ಕೆ 100 ವರ್ಷ. ಶತ ಅಂದ್ರೆ 100 ವರ್ಷ ಅಂತಹ 100 ವರ್ಷ ಬದುಕಿ ಬಾಳಿದಂತಹ
ಸಾಧಕ ನಮ್ಮ ವಿಶ್ವೇಶ್ವರಯ್ಯನವರು. ಅಂತಹ ಒಂದು ಸೆಪ್ಟೆಂಬರ್ 15, 1960 ಅವರ ಒಂದು ಶತಮಾನೋತ್ಸವ ಸಮಾರಂಭ ನಡೆಯುತ್ತೆ. ಅಂತಹ ಒಂದು ಶತಮಾನೋತ್ಸವ ಸಮಾರಂಭ ನಡೆಯತಕ್ಕಂತಹ ಒಂದು ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸ್ತಾರೆ. ಅದು ಯಾವುದು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥ. ಸರ್ ಎಂ ವಿ ಹೆಸರಿನಲ್ಲಿ ಅಭಿನಂದನಾ ಗ್ರಂಥವನ್ನು ಕೂಡ ಇವರು ಹೊರತರ್ತಾರೆ. ಅಭಿನಂದನಾ ಗ್ರಂಥವನ್ನು ಕೂಡ ಪ್ರಕಟಿಸ್ತಾರೆ. ನೂರ 2 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ಸಂದರ್ಭವಾಗಿ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆಯನ್ನ ಮಾಡಲಾಗುತ್ತದೆ. ನೋಡಿ ಮಕ್ಕಳೇ, ಇಷ್ಟೆಲ್ಲ ಸಾಧನೆಯನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತಹ ಇವರು 102 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ 1962ರಲ್ಲಿ ಇಹಲೋಕವನ್ನ ಬಿಟ್ಟು ತ್ಯಜಿಸ್ತಾರೆ. ನೋಡಿ, ಇಂತಹ ಮಹಾನ್ ಸಾಧನೆ ಮಾಡಿದಂತಹ ಇವರ ಹುಟ್ಟು ಹಬ್ಬವನ್ನ ಒಂದು ಹಬ್ಬವಾಗಿ ಆಚರಿಸ್ತಾರೆ. ಯಾವ್ದಪ್ಪ ಅಂದ್ರೆ ಇಂಜಿನಿಯರ್ಸ್ ದಿನಾಚರಣೆ. ಇವರ ಒಂದು ಹುಟ್ಟು ಹಬ್ಬವನ್ನ ಇಂಜಿನಿಯರ್ಸ್ ದಿನಾಚರಣೆ ಅಂತಕ್ಕಂಥ ಒಂದು ಹೆಸರಿಂದ ಆಚರಣೆಯನ್ನ ಮಾಡಲಾಗುತ್ತದೆ. ಇದು ಮಕ್ಕಳೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ವಿಶ್ವೇಶ್ವರಯ್ಯ ಅವರಿಗೆ ಸಂಬಂಧಪಟ್ಟಂತಹ ಗದ್ಯ ಭಾಗ. ಮಕ್ಕಳೇ, ಇವರು ಕೂಡ ಈಗ ಒಂದು ಫಸ್ಟ್ ತರಗತಿಗಳಲ್ಲಿ ಭಾಗ್ಯ ಶಿಲ್ಪಿಗಳು ಅಂತಕ್ಕಂಥ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಇಬ್ರು ಮಹಾನ್ ಸಾಧಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹಲವಾರು ವಿಚಾರಗಳನ್ನ, ಅವರು ಮಾಡಿದಂತಹ ಸಾಧನೆಗಳನ್ನ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮತ್ತು ಮೈಸೂರು ರಾಜ್ಯದ ಒಂದು ಮಾದರಿ ಹೇಗೆಲ್ಲ ಆಯಿತು, ಏನೇನೆಲ್ಲ ಸಾಧನೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಈ ಪಾಠದ ಮುಖಾಂತರವಾಗಿ ತಿಳ್ಕೊಂಡಿದ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಗದ್ಯ ಭಾಗವನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಹಾಗಾಗಿ ಈ ಕೊನೆಯದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಮಕ್ಕಳೇ, ನೋಡೋಣ, ಹೇಳಿ. ಮಕ್ಕಳೇ, ಮೊದಲನೇದಾಗಿ ನಿಮ್ಮ ಬುಕ್ಕಿನಲ್ಲಿ ಇರ್ತಕ್ಕಂತಹ ಪುಸ್ತಕದಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವಾಗ ಪಟ್ಟಾಭಿಷಿಕ್ತರಾದರು? ಪಾಠದ ಆರಂಭದಲ್ಲಿ ಬಂತು, ನಾನು ಸುಮಾರು ಸಲ ಹೇಳಿದ್ದೀನಿ, ರಿಪೀಟ್ ಮಾಡಿದ್ದೀನಿ. 1895ರಲ್ಲಿ ಅವರು ಪಟ್ಟಾಭಿಷಿಕ್ತರಾಗ್ತಾರೆ. ಅವರು ಆದಂತಹ ಸಂದರ್ಭದಲ್ಲಿ ಕೇವಲ ಅವರು 10 ವರ್ಷದ ಬಾಲಕ. ಹಾಗಾಗಿ ಅವರ ತಾಯಿ ವಾಣಿ ವಿಲಾಸ್ ಅವರು ರೀಜೆಂಟರಾಗಿ ಅಂದ್ರೆ ಪ್ರತಿನಿಧಿಯಾಗಿ ಆಡಳಿತ ನಿರ್ವಹಿಸಿದರು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ವಿ ಮಕ್ಕಳೇ. ಸರಿ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ಇದು ಕೂಡ ಇಂಪಾರ್ಟೆಂಟ್. ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು. ಇನ್ನು ಮೊದಲನೇದಾಗಿ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಹೇಳಿದ್ದೆ, ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಜಲವಿದ್ಯುತ್ ನಮ್ಮ ಮೈಸೂರು ಸಂಸ್ಥೆಯನ್ನ ಪ್ರಾರಂಭ ಮಾಡ್ಕೊಂತ. ಹಾಗಾಗಿ ಎಲ್ಲಿ ಮತ್ತೆ ಯಾವುದು? 1900ರಲ್ಲಿ ಪ್ರಾರಂಭಗೊಂಡಂತಹ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ದು ಮೊದಲನೇದು ಮಕ್ಕಳೇ. ಇನ್ನು ಬ್ರಿಟಿಷ್ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ನೀಡಿದಂತಹ ಗೌರವಿ ಯಾವ ಪದವಿಯಿಂದ ನೀಡಿ ಗೌರವಿಸಿತು?
ಸರ್ ಅಂತಕ್ಕಂತಹ ಪದವಿನ ನೀಡಿ ಗೌರವಿಸಿತು. ಇನ್ನು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನ್ನು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬವನ್ನ ಯಾವ ದಿನಾಚರಣೆಯಾಗಿ ಮಾಡಲಾಗ್ತಾ ಇದೆ? ಇಂಜಿನಿಯರ್ಸ್ ದಿನಾಚರಣೆ. ಪಾಠದ ಕೊನೆಯ ಭಾಗದಲ್ಲಿ ಬಂತು ಇಂಜಿನಿಯರ್ಸ್ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ. ಮಕ್ಕಳ ಕೊನೆಯದಾಗಿ ಒಂದು ಪದ್ಯ ಕೊನೆಯದಲ್ಲಿದೆ, ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಅಂತೇಳಿ. ಅದನ್ನ ನೋಡ್ಕೊಳ್ಳಿ ಮಕ್ಕಳೇ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ರೀಜೆಂಟರ್ ಆಗಿ ಕಾರ್ಯನಿರ್ವಹಿಸಿದವರು ಡ್ಯಾಶ್ ಯಾರು? ತಾಯಿ ವಾಣಿವಿಲಾಸ. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧಿಸಲಾಯಿತು. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧಿಸಲಾಯಿತು. ಏನನ್ನ ನಿಷೇಧಿಸಿದ್ರು? ಜಾತಿ ಪರಿಗಣನೆಯ ನಿಷೇಧ. ಜಾತಿ ಪರಿಗಣನೆಯ ನಿಷೇಧ ಮಕ್ಕಳೇ. ಇನ್ನು ವಿಶ್ವೇಶ್ವರಯ್ಯ ಅವರು ಮೈಸೂರು ಪ್ರಾಂತ್ಯದಲ್ಲಿ ಡ್ಯಾಶ್ ಆಗಿ ಸೇವೆ ಪ್ರಾರಂಭಿಸಿದರು. ಸಹಾಯಕ ಇಂಜಿನಿಯರ್ ಆಗಿ ಪ್ರಾರಂಭ ಮಾಡಿದರು. ಇನ್ನು ಮೈಸೂರು ಪ್ರಾಂತ್ಯದ ಗವರ್ನರ್ ಆಗಿದ್ದ ಡ್ಯಾಶ್ ಅವರು ವಿಶ್ವೇಶ್ವರಯ್ಯನ ಮುಕ್ತಕಂಠದಿಂದ ಹೊಡೆದರು. ಯಾರು? ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಾದ್ರೆ ಯಾರಾಗಿದ್ರು ಆ ಕಾಲದಲ್ಲಿ? ಯಾರು ಮುಕ್ತಕಂಠದಿಂದ ಹೊಡೆದಿದ್ದು? ಲಾರ್ಡ್ಸನ್ ಹಟ್ಸ್ ಅಂತಕ್ಕಂಥವ್ರು ವಿಶ್ವೇಶ್ವರಯ್ಯನವರ ಮುಕ್ತಕಂಠದಿಂದ ಹೊಡ್ತಾರೆ. ಅಂತಹ ಒಬ್ಬ ಗವರ್ನರ್ ಇಂದ ಅಷ್ಟು ಹೊಗಳಿಸ್ತಕ್ಕಂತಹ ಒಬ್ಬ ಭಾರತೀಯ ಹೊಗಳಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಅಲ್ಲ. ಅಂತ ಗೌರವ ಇದ್ದ ಅಂತ ಒಂದು ಹೊಗಳಿಸ್ತಕ್ಕಂತಹ ಕೀರ್ತಿ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲುತ್ತೆ ಅನ್ನೋದನ್ನ ನಾನು ಹೇಳಿದ್ದೆ. ನನ್ನ ನೆಕ್ಸ್ಟ್ ಕ್ವಶನ್ ಬೇರೆ ಮಕ್ಕಳೇ. ಕೊನೆಯದಾಗಿ ಭಾರತ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು? ಭಾರತ ಅತ್ಯುನ್ನತ ಪ್ರಶಸ್ತಿ ಅಂತ ಕೂಡ ಹೇಳಿದೆ. ಯಾವುದು? ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಮಕ್ಕಳೇ, ಇದಿಷ್ಟು ಕೂಡ ನಿಮ್ಮ ಒಂದು ವಾಕ್ಯ ಮತ್ತು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮಕ್ಕಳೇ. ಇದು ಇಲ್ಲಿಗೆ ಇವತ್ತಿನ ಕ್ಲಾಸ್ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಧನ್ಯವಾದಗಳು.